ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. 90 ಹೊಡೆದ್ರೆ ಮಂಪ್ರನ್ನೋ ಬರ್ತದೆ, ಪರೀಕ್ಷೆನೂ ಆಯ್ತದೆ. ಅಂತದ್ರಲ್ಲಿ ಮತ್ತೇನ್ ಸ್ಪೆಷಲ್ ಆಗಿ ಮಂಪರು ಪರೀಕ್ಷೆ ಮಾಡಿಸ್ಬೇಕಂತಿಲ್ಲ ಇದಕ್ಕೆ. ಇದ್ರ ಕಲ್ಲಕನ ಇದು ಮಂಪ್ರ ಪರೀಕ್ಷೆ ತನಗ್ ತಾನೇ ಮಾಡ್ಕಂತದೆ. ಆದ್ರೆ ಮಂಪ್ರ ಪರೀಕ್ಷೆ ಮಾಡ್ಬೇಕಿರೋದು ಕಾಂಗ್ರೆಸ್ ಲೀಡರ್ಗಳಿಗಂತೆ. ಅವಕ್ಕೆ ಯಾಕ್ಲ ಮಂಪ್ರ ಪರೀಕ್ಷೆ? ಬಾರಿಂದಾರಿಗೆ ಗೊತ್ತಿಲ್ವಂತೇನ್ಲ ಕಾಂಗ್ರೆಸ್ ನೌಕೆ. ಆಪರೇಷನ್ ಮಾಡ್ತೀವಿ ಅಂತವ 100 ಕೋಟಿ ಆಫರ್ ಕೊಡ್ತಾವ್ರೆ ಬಿಜೆಪಿ ಅವರೇ ಅಂತವ ಕಾಂಗ್ರೆಸ್ ಲೀಡರ್ಗಳು ಊರೆಲ್ಲ ಹೇಳ್ಕೊಂತಿರ್ತಾವೆ ಕಣೆ. ಇತ್ತೀಚಿನ 100ಕ್ಕೆ ಬಂದಿದ್ದಾರೆ ಅವರು. 50ಕ್ಕೆ ಬೀಳ್ತಾ ಇಲ್ಲ ಅಂತ ಗೊತ್ತಾಗಿ 100ಕ್ಕೆ ಬಂದಿಲ್ಲ. ನಾನು ಕಳೆದ ಸ್ವಲ್ಪ ದಿನಕ್ಕೆ ಮುಂಚೆನೆ ಹೇಳಿದೆ 100ಕ್ಕೆ ಬಂದಿದ್ದಾರೆ. ಈಗ ಅವ್ರಿಗೇನಂದ್ರೆ ಶತಾಯತ 50 100 ಲೆಕ್ಕ ಇಲ್ಲ, ಸರ್ಕಾರ ಮಾಡ್ಬಿಡ್ಬೇಕು ಅನ್ನೋದು ಅವರ ಭಾವನೆ. ಈ ಮಾತನ್ನ ಕೇಳ್ಕೊಂಡ್ಬಿಟ್ಟು ಇದು ಸುಳ್ಳು, ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾವ್ರಿ, ಬೇಕಾದ್ರೆ ಮಂಪ್ರ ಪರೀಕ್ಷೆ ಮಾಡಿ ಅಂತ ಹೇಳಿಕನ ಸಿಟಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾದಿಯಾಗಿ ಗಣಿಗ ರವಿಯವರನ್ನ ಮತ್ತು ಅವ್ರು ಯಾರ್ಯಾರನ್ನ ಸಂಪರ್ಕ ಮಾಡಿದ್ದಾರೆ ಅಂತ ಉಲ್ಲೇಖ ಮಾಡ್ತಾ ಇದ್ದಾರೆ. ಇವರುಗಳನ್ನ ಸತ್ಯವನ್ನ ಪತ್ತೆ ಹಚ್ಚೋದಕ್ಕೋಸ್ಕರ, ಇವರು ಸುಳ್ಳು ಹೇಳ್ತಿದಾರೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಸುಳ್ಳು ಪತ್ತೆ ಯಂತ್ರದ ತಪಾಸಣೆಗೆ ಒಳಪಡಿಸಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಸೂಪರ್ ಮಾಮಾ. ಮಂಪರು ಪರೀಕ್ಷೆ ಮಾಡಿಸ್ಕೊಂಡು ಸತ್ಯವಂತನಾಗಿ ಉಳ್ಕಳ ಗಂಡು ಮಕ್ಕಳು ಯಾರವ್ರಲ್ಲ? ರಾಜಕೀಯದಲ್ಲಿ ಸಣ್ಣ ಲೀಡ್ರಿಂದ ದೊಡ್ಡ ಲೀಡರ್ಗಳ ಗಂಟೆ ಎಲ್ಲವೂ ಸುಳ್ಳು ಹೇಳ್ಕೊಂಡೆ ಕಣ್ಲ ಬಾಳ್ಮೆ ಮಾಡ್ತಿರೋದು. ಏನೋ ಇದೊಂದ್ ವಿಷಯದಲ್ಲಾದ್ರೂ ನಾನ್ ಸತ್ಯ ಹೇಳ್ತಾ ಇದ್ದೀನಿ ಅಂತ ತೋರಿಸ್ಕೊಳಕ್ ಇರಂಗೈತೆ ಕಣ. ಎಂತ ಸತ್ಯ ಅನ್ಲ? ಇವು ಅಧಿಕಾರಕ್ಕೆ ಬಂದಿರೋದೆಲ್ಲ ಆಪರೇಷನ್ ಮಾಡ್ಕೊಂಡಿ ಅಲ್ವೇನ್ಲ? ಬಿಡುಗಡೆ ಮಾಡಂತ ಹೇಳ್ರಿ, ಬಿಡುಗಡೆ ಮಾಡಂತ ಹೇಳ್ರಿ. ಯಾರು ಬೇಡ ಅಂತ ಯಾರು ಹೇಳ್ಯಾರ? ಅವ್ರಿಗೆ 100 ಕೋಟಿ ಅಲ್ಲ, ಅವ್ರ 500 ಕೋಟಿ ರೂಪಾಯಿ ಇದ್ರು ರಿಲೀಸ್ ಮಾಡ್ಲಿ. ಯಾರ 500 ಕೋಟಿ ರೂಪಾಯಿ ಅಂತ ಮಾತಾಡಾರ, ಯಾರ 100 ಕೋಟಿ ಅಂತ ಮಾತಾಡ್ರ ಅವ್ರ ಮೇಲೆ ಕ್ರಮ ತಗೋತದ ಭಾರತ ಸರ್ಕಾರ. ಕಾಮಗಾರಿ ಮಾಡಿ 100 ಕೋಟಿ 1000 ಕೋಟಿ ದುಡ್ಡು ತಿಂದಾಗ್ಲಿ ಸಿಗದೆ ಇರೋ ಸಾಕ್ಷಿ ಈ ಜುಜುಬಿ ಆಪರೇಷನ್ ಸಿಗ್ತದೇನ್ಲ ಓದಿಕೆ ತಾಯಿ. ಅಂಗೈಲಿರ ಹಳೆ ಗಾಯನ ಸ್ಕ್ಯಾನ್ ಮಾಡಿ ತೋರ್ಸು ಅಂದ್ರೆ ಹೆಂಗ್ಲ ತೋರ್ಸೋದು? ಹಳೆ ಗಾಯದ ನೆವರ್ ತಕ್ಕೊಂಡು ಆಗಾಗ ಉಪ್ಪು ಖಾರ ಸವರಿದ್ರೆ ಹೆಂಗ್ಲಾಣ ತಡ್ಕಂತವೆ. ಅದಕ್ಕೆ ಜೋಶಿ ಸೀಟಿ ಎಲ್ಲ ರೈಸ್ ಆಗವೆ ಅಷ್ಟೇ. ನೋಡಲಿ 40% ಹಗರಣ ಸುಳ್ಳಂತೆ. ಅದು ಸುಳ್ಳಲ್ಲ ಅಂತ ಯಾರ್ಲ ಹೇಳಿದ್ದು? ಸಾಕ್ಷಿ ಸಿಗ್ದಲೆ ಕೇಸು ಬಿದ್ದೋಗೈತಿ ಅಷ್ಟೇ. ಆದ್ರೂ ಈಗೇನು ಖುಷಿಯಾಗವೇನ್ಲ ಬಿಜೆಪಿ ಅವು? ಈಗ ಇದು 60% ಸರ್ಕಾರ, ನಮ್ದು ಹೋಯ್ತು 40%. ಈಗ ಇದು 60% ಸರ್ಕಾರ. ಹೇಳೋದು ಅವ್ರು ಹೇಳ್ತಾರೆ, ಅವರು ಪ್ರೂಫ್ ಮಾಡ್ಬೇಕಲ್ಲ. ಈಗ 100% ನಮ್ದು ಭ್ರಷ್ಟಾಚಾರ ಇದೆ ಅಂತ ಅವರು ಪ್ರೂವ್ ಮಾಡ್ಬೇಕಲ್ಲ. ಬಿಜೆಪಿ ಅವನ 40% ಅಂದಾಗ ನೀವ್ ಯಾವ ಸಾಕ್ಷಿ ಕೊಟ್ಟಿರಲಣ್ಣ? ಕೋರ್ಟೆಯ ಸಾಕ್ಷಿ ಇಲ್ಲ, ನಡ್ರಿ ಆಚೆಗೆ ಅಂದೈತಿ. ಮಕ್ಕ ತೋರ್ಸಕ್ಕಾಗದೆ ಆಚೆಗೆ ಬಂದಿರಲಣ್ಣ. ಪರಮೇಶು ಏನು ಅಧಿಕಾರ ಮಾಡ್ಕೊಂಡು ಜೀರೋ ಟ್ರಾಫಿಕ್ ಅಲ್ಲಿ ಓಡಾಡ್ಕೊಂಡು ಜಾಲಿ ಆಗೈತಿ. ಅದನ್ನು ಹೋಗಿ ಯಾಕೆ ತಲೆ ತಿಂತೀಯ ನಡ್ಲಲ್ಲಿ? ಶಿವನಿ ಶಂಭುಲಿಂಗ.